ಭಾರತ ಮಜ ಭಾರತ ಮಜ ಭಾರತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಜಾ ಭಾರತ. ಈ ಲೋಕಕ್ ಬಾ. ಈಗ ನಿನ್ ವಿಶ್ ಏನು? ನನ್ನ ವಿಷಯ ಒಂದು 50 ಮಕ್ಕಳಿಗಾದ್ರೂ ತಂದೆ ಆಗ್ಬೇಕು ಅನ್ನೋ ಒಂದು. ಹಲೋ ಹಲೋ, ಒಂದ್ ನಿಮಿಷ ನೋ ವಿಶ್. ನಾನು ಹೇಳಿದ್ದು ಪ್ರಪಂಚದಲ್ಲಿ ಸಾಕಷ್ಟು ಮಕ್ಕಳಿದ್ದಾರೆ, ಆದ್ರೆ ಆ ಸಾಕಷ್ಟು ಮಕ್ಕಳಿಗೆ ಅವ್ರ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಅಂತ ಮಕ್ಕಳಿಗೆ ಒಂದು ಜೀವನ ಕೊಟ್ಟು ಅವ್ರನ್ನ ದತ್ತು ತಗೊಂಡು ಅವ್ರಿಗೊಂದು ಹೊಸ ಬಾಳನ್ನ ಕೊಟ್ಟು ಅವ್ರನ್ನ ನೋಡ್ಕೊಂಡು ಅವರ ಸಂತೋಷದಲ್ಲಿ ನನ್ನ ಸಂತೋಷನ ಕಾಣುವಂತ ಒಂದು ಆಸೆ ಇದೆ. ಕಾಮಿಡಿಯಾಗಿ ಹೇಳ್ತಾ ಇದ್ದಾನೆ ನಿರಂಜನ್. ಬಟ್ ಆನ್ ಅ ಸೀರಿಯಸ್ ನೋಟ್, ಈಗಾಗಲೇ 2 ಮಕ್ಕಳಿಗೆ ಎಜುಕೇಶನ್ ಹಾಗೆ ಅವರ ಜೀವನದ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾನೆ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಇದೇ ಖುಷಿನಲ್ಲಿ ನಿನ್ನ ವಿಷಯ ಏನಿದೆ ಹೇಳು. ನನ್ ವಿಶ್ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಒಂದ್ ಕೆಲಸ ಮಾಡು, ಮುಂದಿನ ಮುಖ್ಯಮಂತ್ರಿ ಬಹಳ ಕಷ್ಟ ಇದೆ, ಹಿಂದಿನ ಮುಖ್ಯಮಂತ್ರಿ ಆಗ. ಜಡ್ಜಸ್ ವಿಷಯ ಏನು ಅಂತ ಕೇಳೋಣ ಹೋಗ್ಲಿ. ಅವ್ರನ್ನ ವೆಲ್ಕಮ್ ಮಾಡೋಣ. ಬರೋದಕ್ಕಿಂತ ಮುಂಚೆ ಅವ್ರ ವಿಷಯ ಏನು ಅಂತ ನಾನೇ ಹೇಳ್ತೀನಿ, ಓಕೆ? ಯಾಕಂದ್ರೆ ಇಷ್ಟು ದಿನ ಶೋ ಮಾಡಿರೋದ್ರಲ್ಲಿ ಅವ್ರಿಬ್ರು ವಿಷಯ ಏನು, ಅವ್ರಿಬ್ರು ಮನಸ್ಸೇನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ, ಓಕೆ? ಈಗ ಮೊದಲಿಗೆ ವಿಶ್ ಮಾಡ್ತೀನಿ. ನನ್ನ ಆಪ್ತರು, ನನ್ನ ಹಿತೈಷಿಗಳು ಆದಂತಹ, ನನ್ನ ಬಂಧು ಬಳಗರಾದಂತಹ ಎಸ್ ನಾರಾಯಣ್ ಸರ್ ಅವರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಈ ಒಂದು ಕಾರ್ಯಕ್ರಮಕ್ಕೆ ಬಹುಪರಾಕ್ ಅನ್ನು ಹೇಳುತ್ತಾ ಸ್ವಾಗತಿಸೋಣ. ಶ್ರುತಿ ಅವರಿಗೆ ಬಹುಪರಾಕ್. ಶ್ರುತಿ ಅವರಿಗೆ ಓಕೆ. ಈಗ ಜಡ್ಜಸ್ ವಿಷಯ ಏನು ಅಂತ ಕೇಳಿದೆ ಅಲ್ಲ ನೀನು? ಎಕ್ಸಾಕ್ಟ್ಲಿ, ಅರ್ಧಕ್ಕೆ ನಿಂತಿತ್ತದು. ಅವರ ವಿಷಯ ಏನು ಅಂತ ನಾನು ಹೇಳ್ತೀನಿ, ಓಕೆ? ನಾರಾಯಣ್ ಸರ್ ಅವರ ವಿಷಯ ಏನು ಅಂತ ನಾನು ಬಾಯಲ್ಲಿ ಹೇಳಲ್ಲ, ತೋರಿಸ್ತೀನಿ, ಓಕೆ? ನೋಡಿ, ನಾರಾಯಣ್ ಸರ್ ವಿಷಯ ಏನು ಅಂತ ತೋರಿಸಿ. ಆಕ್ಚುಲಿ ನಾರಾಯಣ್ ಸರ್ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಿಮ್ಗೂ ಯಾರಿಗೂ ಗೊತ್ತಿಲ್ಲ. ಅವ್ರು ಶರ್ಟ್ ಹಾಕೊಂಡ್ರೆ ಬಾಡಿ ಒಂಥರ, ಶರ್ಟ್ ತೆಗೆದ್ರೆ ಬಾಡಿ ಈ ತರ. ಸರ್ ಏನ್ ಸರ್ ಇದ್ರ ಗೊತ್ತು? ಡಂಬಲ್ಸ್ ನುಂಗ್ತೀರಾ ನೀವೇನಾದ್ರು? ಹೇಗೆ ಇಷ್ಟು ಒಳ್ಳೆ ಬಾಡಿ? ಓ ಮೈ ಗಾಡ್. ಅದಕ್ಕೆ ಹುಷಾರಾಗಿರಿ ನನ್ನ ಜೊತೆಲಿ ಅಂತ ಹೇಳಿ. ಬಟ್ ಹೇಗ್ ಸರ್ ಇವೆಲ್ಲ ಹೇಗಾಯ್ತು? ಅವೆಲ್ಲ ತೋರ್ಸೋದು ಅದು. ನಿಜಲು ನಂಬರ್ 101 ಹಿಂದೆ ಇರ್ತಕ್ಕಂತ ಒಂದು ರಹಸ್ಯ ಏನಿದೆ. ಆ ಕಡೆ ಟ್ರೈನರ್ ಮುಖನ ಬ್ಲರ್ ಮಾಡಿದ್ದಾರೆ, ಬಟ್ ಆ ಟ್ರೈನರ್ ನಾನೇ. ಸೊ ಈ ಒಂದು ಟ್ಯಾಲೆಂಟ್ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಆ ಒಂದು ಟ್ಯಾಲೆಂಟ್ ಅಂದ್ರೆ ಮಜಾ ಭಾರತ ಸ್ಟೇಜ್ ಹೇಗೆ ಅಂದ್ರೆ ಎಲ್ಲರ ಟ್ಯಾಲೆಂಟ್ ಆಚೆ ಹಾಕ್ತಾ ಇರ್ತೀವಿ ನಾವು. ಇವತ್ತು ಅವ್ರ ಟ್ಯಾಲೆಂಟ್ ಆಚೆ ಹಾಕಿದೀವಿ. ಶೀತಲ್, ನಾರಾಯಣ್ ಸರ್ ಹೊಡೆಯೋಕ್ಕಿಂತ ಮುಂಚೆ ಶ್ರುತಿ ಮೇಡಮ್ ವಿಷಯ ಹೇಳ್ಬಿಟ್ಟು ನೀನೇ ಹೋಗ್ಲಿ. ಇಲ್ಲ ನೀನ್ ಹೇಳು. ಯಾಕಂದ್ರೆ ನೀನು ಸ್ಟೇಜ್ ಮೇಲೆ ಬಂದು ಹೊಡಿತೀನಿ. ಯಾವ್ದಾರ ಒಂದು ಫೋಟೋ ಬಂತು. ಐ ವಿಲ್ ಬಿ ಸೇಫ್, ಪ್ಲೀಸ್. ಶ್ರುತಿ ಮೇಡಮ್ ವಿಷಯ ಏನು ಅಂದ್ರೆ, ಬಾ ನೋಡೋಣ. ತೋರ್ಸಿ. ನಾರಾಯಣ್ ಸರ್ ಹೇಗೆ ಅನ್ನಿಸ್ತದೆ? ಯಾವಾಗ ನೋಡಿದ್ರು ಶ್ರುತಿ ಮೇಡಮ್ ನ ಅಳ್ತಾ ಇರೋ ತರ ನೋಡ್ತಿದ್ವಿ, ಆದ್ರೆ ಈ ರಗಡ್ ಲುಕ್ ನೋಡಿ ಸರ್ ಹೆಂಗಿದೆ. ಅವ್ರು ನಿಜವಾಗ್ಲೂ ಇರೋದೇ ಹಾಗೆ. ಹೌದಾ? ಅದು ನೀವ್ ಯಾರು ನೋಡಿಲ್ಲ, ನಮ್ಗೆ ಗೊತ್ತದು. ಅವ್ರು ಇರೋದೇ ಹಾಗೆ. ಬಟ್ ನಿಜಾಲು ಇವರಿಬ್ಬರ ಟ್ಯಾಲೆಂಟ್ ಅನ್ನ ನೋಡಾಗಿದೆ. ಈಗ ಮತ್ತಷ್ಟು ಟ್ಯಾಲೆಂಟ್ ಗಳನ್ನ ನೋಡುವಂತ ಸಮಯ. ಸೊ ಇವತ್ತಿನ ಎಪಿಸೋಡ್ ನ ಗೆಸ್ಟ್ ಯಾರು ಗೊತ್ತಾ? ಅದೇ ಹೇಳೋದು. ಫ್ರೆಂಡ್ ಅನ್ನೋ ಪದನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಹೇಳು ನೋಡೋಣ? ಮಿತ್ರ. ಎಕ್ಸಾಕ್ಟ್ಲಿ, ಮಿತ್ರ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಗೆಸ್ಟ್. ಸೊ ಪ್ಲೀಸ್ ವೆಲ್ಕಮ್ ಮಿತ್ರ ಅಂಡ್ ರೂಬಿಕಾ ಆನ್ ಸ್ಟೇಜ್. ಆಕ್ಚುಲಿ ನಿಮಗೆ ನಾನು ಡಿಫ್ರೆಂಟ್ ಆಗಿ ಹೇಳ್ಬೇಕು ಅಂದ್ರೆ, ವೆಲ್ಕಮ್ ಮಜಾ ಭಾರತಕ್ಕೆ ವೆಲ್ಕಮ್ ಅಂತ ಹೇಳ್ಬೇಕು. ಚೆನ್ನಾಗಿ ಆಡ್ತಾರಲ್ಲ. ಅಲ್ಲ, ಯಾಕೆಂದ್ರೆ ರಾಗ ಸಿನಿಮಾನ ರಾಗದಿಂದನೇ ಹಾಡೋಣ ಅಂತ. ನಿಮ್ಮಿಬ್ಬರಿಗೂ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇಡೀ ಕರ್ನಾಟಕ ಮೆಚ್ಕೊಂಡಿರುವಂತ ಕಾರ್ಯಕ್ರಮ,
ಅದ್ಭುತವಾದ ನಿರೂಪಣೆ, ಒಳ್ಳೊಳ್ಳೆ ಪ್ರತಿಭೆಗಳಿರುವಂತಹ ಜಾಗ, ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ ಮಜಾ ಭಾರತ. ಮಜಾ ಭಾರತಕ್ಕೆ ರಾಗ ತಂಡನ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ರಾಗ ಟೀಮ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಟು ಮಜಾ ಭಾರತ್. ರಾಗ ಅನ್ನೋ ಒಂದು ಯುನೀಕ್ ಹೆಸರಲ್ಲಿ ಸಿನಿಮಾ ತೆಗಿತಾ ಇದ್ದೀರಾ, ಅದರಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಯಾಕೆ ರಾಗ? ತಾಳ ಇಡ್ಬೋದಿತ್ತು, ಭಾವ ಇಡ್ಬೋದಿತ್ತು. ಒಂದು ಮೊನೋಟನಸ್ ಆಗಿರುವಂತ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇದೆ. ಆ ಮೊನೋಟನಿಯನ್ನು ಬ್ರೇಕ್ ಮಾಡಿ ಒಂದು ಒಳ್ಳೆ ನನಗೆ ಸೂಟ್ ಆಗುವಂತ, ನನ್ನ ಮ್ಯಾನರಿಸಮ್ಗೆ, ನನ್ನ ಶೈಲಿಗೆ ಸೂಟ್ ಆಗುವಂತ, ಪಾತ್ರಕ್ಕೆ ಸೂಟ್ ಆಗುವಂತ ಒಂದು ರಾಗ. ನೋಡ್ದೇನೆ ಇಬ್ರು ಪ್ರೇಮಿಗಳು ಅಂದ್ರು ಪ್ರೀತಿ ಮಾಡಿದ್ರೆ ಹೇಗಿರುತ್ತೆ, ಅವರ ರಾಗ ಹೇಗಿರುತ್ತೆ ಅನ್ನೋದನ್ನ ನಮ್ಮ ನಿರ್ದೇಶಕರು ಪಿ ಸಿ ಶೇಖರ್ ಅವರು ಹೇಳಿಕೊಟ್ಟಿದ್ದಾರೆ. ಅದ್ಭುತವಾಗಿದೆ, ವಿಭಿನ್ನ ಪ್ರಯತ್ನ ಇದು. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿದ್ದಾರೆ. ಇದು ನನ್ನ ಸಿನಿಮಾ ಅಥವಾ ನಮ್ಮ ಸಿನಿಮಾ ಅಂತ ಹೇಳೋದಕ್ಕಿಂತ ಇದೊಂದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ. ಟೆಕ್ನಿಕಲ್ ಆಗಿ ತುಂಬಾ ಸೌಂಡ್ ಆಗಿರುವಂತ ಸಿನಿಮಾ, ನಮ್ಮೆಲ್ಲರ ಸಿನಿಮಾ, ಕನ್ನಡಿಗರ ಸಿನಿಮಾ ರಾಗ. ಶೋಭಾ ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಕನ್ನಡಿಗರು ಯಾವತ್ತಿದ್ರು ಅವರ ಒಂದು ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳ್ದ. ಈಗ ಇನ್ನೊಬ್ರು ಸುಂದರಿ ಬೆಡಗಿಯಲ್ಲಿ ನಿಂತಿದ್ದಾರೆ. ಸೊ ಏನೇ ಮಾತಾಡಿದ್ರು ಇವಾಗ ರಾಗ ಚಿತ್ರದಿಂದ ಬಂದಿರೋದ್ರಿಂದ ರಾಗವಾಗೇ ಹೇಳ್ಬೇಕಿಲ್ಲ. ನಿಜವಾಗ್ಲೂ ರಾಗ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನೋ ವರ್ಡ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡೋದು. ಟ್ರೈಲರ್ ಈಗಾಗಲೇ ಎಷ್ಟು ಸೌಂಡ್ ಮಾಡ್ತಾ ಇದೆ ಅಂದ್ರೆ ಬರೀ ನಮ್ಮ ಕನ್ನಡ ಇಂಡಸ್ಟ್ರಿನೇ ಅಲ್ಲ, ಎಲ್ಲ ಇಂಡಸ್ಟ್ರಿನೂ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಬಿಕಾಸ್ ಹೊಸತನಕ್ಕೆ ತುಂಬಾನೇ ಒಂದು ಇಂಡಸ್ಟ್ರಿ ಸಜ್ಜಾಗಿದೆ ಅಂದ್ರೆ ಡೆಫಿನೆಟ್ಲಿ ಈ ತರ ಸಿನಿಮಾನು ಮಾಡ್ಬೋದು. ಈ ತರ ಒಂದು ಡಿಫ್ರೆಂಟ್ ಜಾನರ್ ಸಿನಿಮಾನು ಇಷ್ಟು ನೀಟಾಗಿ ಕ್ಯೂಟ್ ಆಗಿ ಪ್ರೆಸೆಂಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತ ಒಂದು ಬ್ಯೂಟಿಫುಲ್ ಟೀಮ್ ದಟ್ ಇಸ್ ರಾಗ ಅಂತ ಮನಸ್ಫೂರ್ತಿಯಿಂದ ಹೇಳ್ಕೊಳಕ್ಕೆ ಖುಷಿ ಆಗತ್ತೆ. ರೂಪಿಕಾ ಸೀರಿಯಸ್ಲಿ ಕನ್ನಡದಲ್ಲಿ ಒಂದು ಕನ್ನಡ ಹೀರೋಯಿನ್ ಮಾತಾಡ್ತಿರ್ಬೇಕಾದ್ರೆ ಈ ಬಿಲ್ಡಪ್ ಬೇಕಾ? ಇಲ್ಲ, ನಿಜವಲ್ಲೂ ನನ್ನ ರೂಪಿಕಾ ನೋಡ್ಬೇಕಾದ್ರೆ ನಂಗೆ ಒಂದೇ ಒಂದು ಅನ್ಸೋದು, ರೂಪಿಕಾ ನೀವು ಇಲ್ಲಿರಬಾರ್ದಾಗಿತ್ತು, ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ. ಮಿತ್ರ ಅವ್ರನ್ನ ನೀನ್ ಕರ್ಕೊಂಬಮ್ಮ. ನೋಡಮ್ಮ, ಈ ಮಾತು ಅನ್ನೋದೇನಿದೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂತ ಒಂದಿದು. ಮಾತು ಮಾಣಿಕ್ಯ ಅಂತ ಹಿರಿಯರು ಹೇಳ್ತಾರೆ. ಇಲ್ಲಿ ಒಬ್ಬ ಭಾಷಣವನ್ನ ಕಲಿಯಕ್ ಹೋಗಿ ಏನೆಲ್ಲ ಅವಾಂತರ ಆಯ್ತು ಅಂತ ನೋಡ್ತಕ್ಕಂತ ಒಂದು ಸಮಯ ಏನಿದೆ ಅದು ಈಗ ಬಂದಿದೆ. ಮುಂದಿನ ತಂಡ, ಈ ಒಂದು ತಂಡದಲ್ಲಿ ಇರ್ತಕ್ಕಂಥ ಪ್ಲೀಸ್ ವೆಲ್ಕಮ್ ಅಶ್ಕಿರಿ ಆನ್ ಸ್ಟೇಜ್. ನಿಲ್ಲು, ಎಲ್ಲಿ ನೋಡುತ್ತೀಯಾ? ಯಾಕೆ? ಲೋ ಕೃಷ್ಣ, ದೊಡ್ಡ ಸಮಸ್ಯೆ ಆಗಿದೆ ಕಣೋ. ಏನಾಯ್ತಕ್ಕ? ನಾಳೆ ಬೆಳಿಗ್ಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಕಣೋ. ಅದು ದೊಡ್ಡ ಸಮಸ್ಯೆನಾ? ಈಗ ಉದ್ದಿನ ಬೆಳೆ ಇದೆಯಾ? ಯಾಕೆ? ದೋಸೆ ಇಲ್ಲದ್ರೆ ಇಡ್ಲಿ ಮಾಡಿದ್ರೆ ಆಯ್ತು. ಏಯ್, ನಾಳೆ ಬೆಳಿಗ್ಗೆ ತಿಂಡಿಗಲ್ವಾ? ಇದು ತಿಂಡಿ ವಿಷಯ ಅಲ್ಲ. ಮತ್ತೆ ನಿಮ್ಗೆ ವಿಷಯ ಗೊತ್ತಿಲ್ವಾ? ಏನಾಯ್ತಕ್ಕ? ನಾಳೆ ನಮ್ದು ಮಹಿಳಾ ಮಂಡಳಿಯ ಕಟ್ಟಡ ಇದೆಯಲ್ಲ, ಅದ್ರ ಉದ್ಘಾಟನೆ ಕಣೋ. ಮಹಿಳಾ ಸಂಘದ ಅಧ್ಯಕ್ಷ ಯಾರು ಹೇಳು? ಯಾರು? ನಾನು. ಬಿಡು. ಯಾಕೆ? ಅದ್ರ ಒಟ್ಟಿಗೆ ನನ್ಗೆ ನಾಳೆ ಭಾಷಣ ಮಾಡ್ಲಿಕ್ಕೆ ಹೇಳಿದಾರಲ್ಲ. ಭಾಷಣ? ಅದೇ ಮಾತಾಡ್ತಾರಲ್ಲ ವೇದಿಕೆಯಲ್ಲಿ, ಭಾಷಣ. ಅದೇ ಅದನ್ನು ಮಾಡಕ್ಕೆ ಹೇಳಿದ್ದಾರೆ. ಅದಕ್ಕೆ ಯಾಕೆ ಚಿಂತೆ? ನಂಗೆ ಗೊತ್ತಿಲ್ಲ ಕಣ ಭಾಷಣ ಮಾಡಕ್ಕೆ. ಈಗ ನೋಡಿ, ಯಾರು ಭಾಷಣ ಗೊತ್ತಿದ್ದು ಮಾಡೋದಲ್ಲ, ಒಂದ ಕಲ್ತು ಮಾಡೋದು. ಇಲ್ಲ ಯಾರಾದ್ರೂ ಬರ್ತು ಕೊಟ್ಟದನ್ನ ಹೇಳುದಲ್ಲಿ ಅಷ್ಟೇ. ಹೌದಾ? ಮತ್ತೇನ್ ದೊಡ್ಡ ದೊಡ್ಡ ಮುಖ್ಯಮಂತ್ರಿ, ಈಗ ಮಂತ್ರಿಗಳಿದ್ದಾರಲ್ಲ, ಸಚಿವರೆಲ್ಲ, ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಹೇಗೆ? ಹೇಗೆ? ಯಾರೋ ಬರೆದು ಕೊಟ್ಟದನ್ನು ಓದೋದು ಅವರು. ಅವ್ರಿಗೆ ಯಾರೋ ಬರೆದು ಕೊಡ್ತಾರೆ, ನನ್ಗೆ ಯಾರು ಬರೆದು ಕೊಡ್ತಾರೆ? ಕೃಷ್ಣ ಇದ್ದಾನೆ, ಯಾಕೆ ಟೆನ್ಷನ್ ಮಾಡ್ತೀರಾ? ಕೃಷ್ಣ ಏನ್ ಗೊತ್ತೀಗ ನಿಮಗೆ, ಭಾಷಣ ಮತ್ತು ಆ ಸಭಾ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಗುತ್ತೆ ಅಂತ ಸ್ವಲ್ಪ ಜ್ಞಾನ ಬೇಕು, ಅಷ್ಟೇ ಅಲ್ಲ? ಅದೇ ಗೊತ್ತಿಲ್ಲತ್ತು. ಅದು ನಾನು ಹೇಳಿಕೊಡ್ತೀನಿ. ನಾನು ಎಷ್ಟು ಸಭಾ ಕಾರ್ಯಕ್ರಮಕ್ಕೆ ಹೋಗಿಲ್ಲ ನಾನು. ಹೌದಾ? ನೋಡಿ, ಈಗ ನೀವೊಂದು ವೇದಿಕೆಗೆ ಬರೋದನ್ನ ನಾವು ಕಲಿಬೇಕು ಯಾವತ್ತು. ಕಲಿಬೇಕು. ಹೇಗಂದ್ರೆ ಕಲಿಸ್ಕೊಡ್ತೀನಿ. ಈಗ ಇದು ವೇದಿಕೆ ನಮ್ದು. ನೀವು ಅಲ್ಲಿ ಹೋಗಿ, ನೀವು ವೇದಿಕೆ ಕಾಣುದಿಲ್ಲ. ಈಗ ಎಲ್ಲ ಅತಿಥಿಗಳನ್ನು ಕರೆದಾಯ್ತು. ಈಗ ಮುಖ್ಯ ಅಧ್ಯಕ್ಷರನ್ನು ಕರೆಯುವಂತ ಕಾರ್ಯಕ್ರಮ. ಈಗ ಸ್ವಾಗತ ಮಾಡುವ ಇಲ್ಲಿ ಸೈಡ್ ಅಲ್ಲಿ ನಿಂತು ಕರೀತಾ ಇದ್ದಾನೆ. ನೀವು ಅಲ್ಲಿ ಬಂದು ಕೂತ್ಕೊಂಡ್ರೆ ಆಯ್ತು. ಇಲ್ಲಿ ಬಂದು ಕೂತ್ಕೊಂಡ್ರೆ ಓಕೆ. ಇವತ್ತಿನ ಮಹಿಳಾ ಸಂಘ ಉದ್ಘಾಟನೆಗೆ ನಮ್ಮ ಮುಖ್ಯ ಅಧ್ಯಕ್ಷರಾದಂತ ಲಲಿತಕ್ಕರವರು ವೇದಿಕೆಯನ್ನು ಅಲಂಕರಿಸಬೇಕು. ಏನಕ್ಕ ಇಲ್ಲೇನು ಮ್ಯೂಸಿಕ್ ಚೇರ್ ಕಾಂಪಿಟೇಷನ್ ನಡೀತಿದ್ಯಾ? ಮ್ಯೂಸಿಕ್ ನಿಂತ ತಕ್ಷಣ ಬಂದು ಕೂತ್ಕೊಳ್ಳಿಕ್ಕೆ ತಕ್ಷಣ ಬರ್ಬೇಕು ಅಂದಿದ್ದು. ಅಕ್ಕ, ಅಧ್ಯಕ್ಷರಂದ್ರೆ ಸ್ವಲ್ಪ ಸ್ಟೈಲು ವಾಕ್ ಎಲ್ಲ ಬೇಕಲ್ಲಿ. ಹೇಗೆ ಗೊತ್ತಾ? ಕ್ಯಾಟ್ ವಾಕ್ ಅಲ್ಲಿ ಬರ್ಬೇಕು. ಓ, ಕ್ಯಾಟ್ ವಾಕ್ ಗೊತ್ತಿಲ್ಲ? ಬೆಕ್ಕಿನ ನಡಿಗೆ. ಬೆಕ್ಕು ಬೆಕ್ಕು. ಹೋಗಿ ನಿಲ್ಲಿ, ಆ ತರ ಬರ್ಬೇಕು. ಓಕೆ ಓಕೆ.
ಅದೇ ಸೇಮ್ ಅವನು ಕರೀತಾನೆ. ಇವತ್ತಿನ ಅಧ್ಯಕ್ಷರಾದಂತ ಲಲಿತಕರವರು ವೇದಿಕೆಯನ್ನು ಅಲಂಕರಿಸಬೇಕು. ಈ ತರ ಬಂದ್ರೆ ಅಲ್ಲಿ ಎದುರಿದ್ದ ಚೈರ್ನಲ್ಲಿ ಕೂತ್ಕೊಂಡವರೆಲ್ಲ ಅಲ್ಲಿಗೆ. ನಿಮ್ಗೆ ಅರ್ಥ ಆಗಿಲ್ಲ ಏನು? ಈಗ ಅಧ್ಯಕ್ಷರಂದ್ರೆ ಅದು ದೊಡ್ಡೊಂದು ಒಂದು ಪೋಸ್ಟ್ ಅಲ್ಲ, ಅದು ಅದಕ್ಕೆ ಒಂದು ಅಬ್ಬರ ಬೇಕು. ಬರ್ಬೇಕಾದ್ರೆ ಒಂದು ಅಬ್ಬರ ಬೇಕು. ಹೇಗ್ ಗೊತ್ತಾ, ಈಗ ಪೌರಾಣಿಕ ನಾಟಕದಲ್ಲಿ ರಾವಣನ ಪಾತ್ರ ಹೇಗೆ ಬರುತ್ತೆ ಅಬ್ಬರದಲ್ಲಿ, ಆ ತರ ಅಲ್ಲ, ಸ್ವಲ್ಪ ಸೌಂಡ್ ಇರ್ಬೇಕು ಅಷ್ಟೇ. ಅದಿರ್ಬೇಕು. ಈಗ ಹೋಗಿ ಈಗ ಮುಂದೆ ಕಣೋ. ಈಗ ಲಲಿತಕರವರು ವೇದಿಕೆಯನ್ನು ಅಲಂಕರಿಸಬೇಕು. ಫಸ್ಟ್ ಟೈಮ್ ನಾನು ನೋಡಿದ್ದು. ನೋಡಿ ಅಷ್ಟು ಚೆನ್ನಾಗಿತ್ತೇನೋ? ಚೆನ್ನಾಗಿತ್ತಲ್ಲ, 2.5 ಫೀಟಿನ ರಾವಣ. ಹಾಗಲ್ಲಕ್ಕ, ನಿಮಗೆ ಹೇಗೆ ಹೇಳ್ಬೇಕು ಗೊತ್ತಾಗಿಲ್ಲ ನಂಗೆ. ಈಗ ನಾನ್ ಮಾಡಿ ತೋರಿಸಿ, ನೀವೀಗ ಅಲ್ಲಿ ನಿಲ್ಬೇಕು, ನೀವು ಕರಿಬೇಕು ನನ್ನನ್ನು. ಓಕೆ, ನೀವು ನನ್ನ ಕರಿಬೇಕು. ಈಗ ನಾನು ನೀವು ನಾನು. ಸರಿ. ಈಗ ವೇದಿಕೆಗೆ ಅಧ್ಯಕ್ಷರಾದ ಲಲಿತಕ್ಕನವರು ಆಗಮಿಸ್ತಾ ಇದ್ದಾರೆ, ಅವರಿಗೆ ಸ್ವಾಗತ. ಎಲ್ಲಿಂದ ಬಿದ್ದಿದ್ದಕ್ಕ? ಅವ್ರು ನೋಡು. ಏನ್ರಿ ಇದು ನಿಮ್ಮ ಅವಸ್ಥೆ? ನೋಡು ಕೃಷ್ಣ, ಹೇಗಿತ್ತಕ್ಕ ಹೋಗ್ಬೇಕಾದ್ರೆ? ಬೆಳಿಗ್ಗೆ ಹೋಗ್ಬೇಕಾದ್ರೆ ಮದ್ವೆಗೆ ಅಂತ ಹೋದವ್ರು ಬರ್ಬೇಕಾದ್ರೆ ನೋಡು ಹೇಗಾಗಿದ್ದಾರೆ. ಬೆಳಿಗ್ಗೆ ಏನ್ ಹೇಳಿದ್ರು? ಏನ್ ಹೇಳಿದ್ರು? ಇವತ್ತು ನನ್ನ ಡೆತ್ ಡೇ, ಅಲ್ಲ ಇದು ಏನಾದ್ರು ಬರ್ತ್ಡೇ, ನಾನ್ ಕುಡಿಯಲ್ಲ, ನನ್ನ ನಾಯಿ ಕುಡಿಯುತ್ತೆ ಅಂತ ಹೇಳಿದ್ರಿ. ಮತ್ತೆ ಯಾಕೆ ನೀವು ಕುಡ್ದದ್ದು? ಯಾಕೆ ಕುಡಿದ್ರಿ? ನಾಯಿ ಕುಡ್ದಿಲ್ಲ, ಅದಕ್ಕೆ ನಾನೇ ಕುಡಿದೆ.